ಎಸ್ ಮೇಡಮ್. ನಮ್ದೊಂದು ಸಜೆಷನ್. ಒಂದು ನಿಮಿಷ. 2002ರಲ್ಲಿ ಹಾಂ ಹಾಂ ನಾನು ವೋಟ್ ಹಾಕಿ ಎಲಿಜಿಬಲ್ ಇಲ್ಲ ಸರ್. ಈಗ ನಮ್ಮ ತಂದೆಯದು ನಾನು ಪ್ರೂಫ್ ಕೊಡಬೇಕು. ನಮ್ಮ ತಂದೆಯವರು ಇಲ್ಲ. ಈಗ ನಾನು ಏನು ಮಾಡಬೇಕು, ಏನಿಂದ ಏನು ಕೊಡಬೇಕು? ಆಸ್ ಎ CEO Karnataka, I can only explain the procedures and rules. I cannot decide on each and every case. The each and every individual case will be decided by the ERO only. It shall be decided by the ERO only. ಅದರಿಂದ ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ನಾನು ನೇರವಾಗಿ ಅದಕ್ಕೆ ಉತ್ತರ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ನನ್ನ ಕಾನೂನಿನ ಪ್ರಕ್ರಿಯೆ ಮಾತ್ರ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಐ ಕುಡ್ ಎಕ್ಸ್ಪ್ಲೈನ್ ಯು ಓನ್ಲಿ ದಿ ರೂಲ್ಸ್ ಆ್ಯಂಡ್ ದ ಪ್ರೊಸೀಜರ್ಸ್. ಐ ಆಮ್ ನಾಟ್ ಸಪೋಸ್ ಟು ಆನ್ಸರ್ ವಾಟ್ ಕುಡ್ ಬಿ ದ ಡಿಸಿಷನ್ ಆನ್ ಪರ್ಟಿಕ್ಯುಲರ್ ಕೇಸ್. ಪರ್ಟಿಕ್ಯುಲರ್ ಲೆಟ್ ಮಿ ಕಂಪ್ಲೀಟ್ ಸರ್. ನಾನು ಹೇಳೋದು ಏನಕ್ಕೆ ಅಂತ ಕೇಳಿದರೆ, ಆ್ಯಸ್ ಪರ್ RP ಆ್ಯಕ್ಟ್ ಫಾರ್ಮ್ ತಾವು ಅಪ್ಲೈ ಮಾಡಿದ ನಂತರ, ಈಗ ತಾವು ಹೇಳ್ತೀರಲ್ಲ, ನಾನು ಮೊದಲೇ ಕ್ಲಾರಿಫೈ ಮಾಡಿದ್ದೀನಿ, ಯಾರಾದರೂ ಒಬ್ಬರು 2002 SIR ಮಾಹಿತಿ ಫಿಲ್ ಮಾಡದೇ ಇದ್ದರೂ ಸಮೇತ ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಕೊಟ್ಟಿದ್ದ ಕೂಡಲೇ ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ನಾನು ಮತದಾರರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ಯಾವುದಾದ್ರೂ ಒಂದು ಕಾರಣದಿಂದ 2002 SIR ಮಾಹಿತಿಯನ್ನು ತಮಗೆ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದಲ್ಲಿ ತಾವು ಹೇಳಿದ ಬೇರೆ ಎಕ್ಸ್ಟ್ರಾರ್ಡಿನರಿ ಕೇಸ್ ಇದ್ದ ಸಂದರ್ಭದಲ್ಲಿ ನಾನು ಮೊದಲೇ ತಮ್ಮೆಲ್ಲರೂ ವಿನಂತಿ ಮಾಡಿದಂತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮನ್ನು ತಾವು 2002 SIR ಇನ್ಫಾರ್ಮೇಷನ್ ಇಲ್ಲಾಂದ್ರೂ ತಾವು ಫಿಲ್ ಮಾಡಿ ಕೊಡ್ಬೋದು. ಯಾರ್ಯಾರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಕೊಡ್ತಾರೆ ಅವ್ರ ಹೆಸರು ಪೂರ ಕಡ್ಡಾಯವಾಗಿ ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ಒಂದು. ಎರಡನೇದು, ಡ್ರಾಫ್ಟ್ ರೋಲ್ ಆದ ನಂತರ ಯಾರ್ಯಾರು 2000 SIR ಮಾಹಿತಿ ಕೊಟ್ಟಿಲ್ಲ ಅಥವಾ ಕೊಟ್ಟಿರೋ ಮಾಹಿತಿ ಟ್ಯಾಲಿ ಆಗ್ತಿಲ್ಲ ಅವರುಗಳಿಗೆ ನೋಟಿಸ್ ಕೊಡ್ತಾರೆ ERO. ಅದು ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲೇ ಇರೋದನ್ನು ನಾನು ತಮಗೆ ಹೇಳಿದ್ದೀನಿ, ನೋಟಿಸ್ ಕೊಡ್ತಾರೆ. ಆವಾಗ 11 ಡಾಕ್ಯುಮೆಂಟ್ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಘೋಷಣೆ ಮಾಡಿದೆ, ಅದರಲ್ಲಿ ಯಾವುದಾದ್ರು ಒಂದು ದಾಖಲಾತಿ ತಾವುಗಳು ನೀಡಿದ್ದಲ್ಲಿ ಅದನ್ನು ಪರಿಶೀಲನೆ ಮಾಡಿ ERO ಅವರು ಸೂಕ್ತ ತೀರ್ಮಾನ ಕೈಗೊಳ್ಳುತ್ತಾರೆ. ಇದು ಪ್ರೊಸೀಜರ್. ಸೊ ಅದರಿಂದ ನಾನು ತಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೇ ಒಂದು ಕಾರಣಕ್ಕೆ. ಸೊ ನಮ್ಮದು ಉದಾಹರಣೆಗೆ ಅಗೈನ್ ಐ ರಿಪೀಟ್ ದ ಸೇಮ್ ಪಾಯಿಂಟ್, 92% ಪ್ಲಸ್ ನಮ್ಮದು ಮ್ಯಾಪಿಂಗ್ ಆಗಿದೆ. ಸೊ ಅದರಿಂದ ಸುಮಾರು ಎಲ್ಲ ಮತದಾರರ ಯಾರ್ದು ಮ್ಯಾಪಿಂಗ್ ಅವ್ರದ್ದು ಪೂರ BLO ಹತ್ರನೇ ಮಾಹಿತಿ ಇರ್ತದೆ. BLO ಹತ್ರ ಕೇಳಿದರೆ ತಮಗೆ ಸಿಗಬಹುದು. ಅದು ಬಿಟ್ಟು 2002 SIR ಇನ್ಫಾರ್ಮೇಷನ್ ಹೇಗೆ ತೊಗೊಳ್ಳೋದು ಅಂತ ನಮ್ಮ ವೆಬ್ಸೈಟಲ್ಲಿ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಇದೆ. ಭಾಳಷ್ಟು ಜನ ಈಗಾಗಲೇ ತನ್ನ ಮಾಹಿತಿಯಲ್ಲಿ ಪಡೆದಿರ್ತಾರೆ. ಸೊ ಫಾರ್ಮ್ ಫಿಲ್ಅಪ್ ಮಾಡಿ ಕೊಡಿ. ಯಾವುದೋ ಒಂದು ಕಾರಣದಿಂದ ಫಿಲ್ಅಪ್ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಐ ಸ್ಟಿಲ್ ಅಗೈನ್ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್ ವೋಟರ್ಸ್, ಕೈಂಡ್ಲಿ ಪ್ಲೀಸ್ ಫಿಲ್ ದಿ ಎನ್ಯುಮರೇಷನ್ ಫಾರ್ಮ್ ಆ್ಯಂಡ್ ಸೈನ್ ದಿ ಎನ್ಯುಮರೇಷನ್ ಫಾರ್ಮ್ ಆ್ಯಂಡ್ ಹ್ಯಾಂಡ್ ಇಟ್ ಓವರ್ ಬ್ಯಾಕ್ ಟು BLO. ಅದೇ ನಾನು ರಿಕ್ವೆಸ್ಟ್ ಮಾಡ್ತೀನಿ. See, BLO has the, what to say, editing option. If the voter asks some information to be edited now ಅಂತ ಕೇಳಿದಾಗ the BLO has editing option till 29 July. ಅದಾದಮೇಲೆ ಅವರಿಗೆ ಎಡಿಟ್ ಮಾಡೋಕ್ಕೆ ಆಗೋದಿಲ್ಲ. ಸಪೋಸ್ ಒಂದು ಫೋಟೋದ ಸರಿಯಾಗಿ ಬಂದಿಲ್ಲ, ಬೇರೆ ಫೋಟೋ ಕೊಡ್ತೀನಿ ಚೇಂಜ್ ಮಾಡಿಕೊಳ್ಳಿ ಅಂತ ಯಾರು ಹೇಳಿದರೆ BLO ಅವರು ಅದನ್ನು ಎಡಿಟ್ ಮಾಡ್ಬೋದು. 29ನೇ ತಾರೀಕು ಜುಲೈ ತನಕ. ಆಫ್ಟರ್ 29th July all the forms will be going to ERO for further verification. ಆದ್ದರಿಂದ ಅದಾದಮೇಲೆ BLOಗಳಿಗೆ ಅದು ಅವಕಾಶ ಇರೋದಿಲ್ಲ. ಸೊ ಇಫ್ ಅಟ್ ಆಲ್ ಸಮ್ ಚೇಂಜಸ್ ನೀಡ್ ಟು ಬಿ ಡನ್, ದ BLO ಕ್ಯಾನ್ ಆ್ಯಸ್ ಅ ಎಡಿಟಿಂಗ್ ಆಪ್ಷನ್. ಬಟ್ BLO ಯಾವುದೇ ಮಾಹಿತಿಯನ್ನು ಮತದಾರರು ಕೊಡದೇ ಇರೋ ಮಾಹಿತಿಯನ್ನು ಫಿಲ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತದಾರರು ಯಾವ ಮಾಹಿತಿ ಕೊಡ್ತಾರೋ ಅದನ್ನು ಮಾತ್ರ ಎಂಟ್ರಿ ಮಾಡುವ ಜವಾಬ್ದಾರಿ BLO ಆಗಿರ್ತದೆ ಹೊರತು ಮತದಾರರ ಅನುಮತಿ ಇಲ್ಲದೆ ಒಂದೇ ಒಂದು ಕಮ, ಫುಲ್ ಸ್ಟಾಪ್ ಆರ್ ಚೇಂಜ್, ಬರೀ ಇದು ಇನಿಷಿಯಲ್ ಮಾತ್ರ ಚೇಂಜ್ ಆಗಿದೆ, ಬರೀ ಇದು ಫುಲ್ ಸ್ಟಾಪ್ ಮಾತ್ರ ಚೇಂಜ್ ಆಗಿದೆ, ಬರೀ ಕೊನೆ ಸಫಿಕ್ಸ್ ಆರ್ ಪ್ರಿಫಿಕ್ಸ್ ಚೇಂಜ್ ಆಗಿದೆ ಅಂತ ಯಾವುದೇ ಕಾರಣಕ್ಕೂ BLOಗೆ ಅಧಿಕಾರ ಇರುವುದಿಲ್ಲ. ಮಾಹಿತಿಯ ಸಂಪೂರ್ಣ ಓನರ್ ಮತದಾರರೇ ಆಗಿರುತ್ತಾರೆ. ಅವರ ಅನುಮತಿ ಇಲ್ಲದೆ ಯಾವುದೇ ಒಂದು ಮಾಹಿತಿಯನ್ನು BLO ಬದಲಿ ಮಾಡಲಿಕ್ಕೆ BLOಗೆ ಅಧಿಕಾರ ಇರಲ್ಲ. ಮತ್ತು ನಾನು ತಮಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಅಕಸ್ಮಾತ್ ಯಾರಾದರೂ ಸರ್ ಡ್ರಾಫ್ಟ್ ಆದಮೇಲೆ ನಮ್ಮದು ಸ್ವಲ್ಪ ಚೇಂಜಸ್ ಮಾಡಬೇಕು, ಉದಾಹರಣೆಗೆ ಇನಿಷಿಯಲ್ ತಪ್ಪು, ಬೇರೆ ತಪ್ಪು, ಅಥವಾ ಐ ವಾಂಟ್ ಚೇಂಜ್ ಅಂದರೆ ದೇ ಕ್ಯಾನ್ ಡೆಫಿನೆಟ್ಲಿ ಫಿಲ್ ಫಾರ್ಮ್ 8. 29 ಅಂದರೆ ನಾವು ಆಗಸ್ಟ್ 5ಕ್ಕೆ ಏನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ. ಐ ಒನ್ಸ್ ಅಗೈನ್ ರಿಕ್ವೆಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೈನ್ ದ ಎನ್ಯುಮರೇಷನ್ ಫಾರ್ಮ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಟು BLO ನೌ. ಅಕಸ್ಮಾತ್ ನಂದು ಯಾವುದು ತಪ್ಪಿದೆ, ಐ ವಾಂಟ್ ಟು ಚೇಂಜ್ ದ ನೇಮ್, ಇನ್ ಸೆನ್ಸ್ ಸಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಂತ ಏನಾದ ಸಂದರ್ಭದಲ್ಲಿ ಆಫ್ಟರ್ August 5 ಯು ಕ್ಯಾನ್ ಫಿಲ್ ಫಾರ್ಮ್ 8. ಇಟ್ ವಿಲ್ ಡೆಫಿನೆಟ್ಲಿ ಬಿ ಕನ್ಸಿಡರ್ಡ್ ಆ್ಯಸ್ ಪರ್ ಲಾ. ಆದ್ದರಿಂದ ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಇನ್ಫಾರ್ಮೇಷನ್ಗಿಂತ ಮಿಸ್ಇನ್ಫಾರ್ಮೇಷನ್ ರೀಚ್ ಆಗ್ಬೋದು. ಸೊ ಐ ರಿಕ್ವೆಸ್ಟ್ ಆಲ್ ದ ಕನ್ಸರ್ನ್
you have every right to correct your whatever be the address or spelling or name change or house number, whatever it is your right. We will facilitate all these things. ಅದು ಹೇಗೆ ಮಾಡೋದು ಅಂತ ಕೇಳ್ತಾರೆ, ಆಗಸ್ಟ್ 5 ಡ್ರಾಫ್ಟ್ ರೋಲ್ ಆದ ನಂತರ ಯು ಕ್ಯಾನ್ ಡೆಫಿನೆಟ್ಲಿ ಫಿಲ್ ಅಪ್ ಫಾರ್ಮ್ 8. ಈಗ ಆನ್ಲೈನ್ ಫಿಲ್ಅಪ್ ಮಾಡೋ ಸಂದರ್ಭದಲ್ಲಿ ಕೆಲವರು ಮೊಬೈಲ್ ನಂಬರ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ಆಗಿದೆ, ಅದಕ್ಕೆ ಈಗ ಸೆಟ್ರೇಟ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಅಪ್ಲೈ ಆನ್ಲೈನ್. ಇಫ್ ಯು ವಾಂಟ್ ದ ಮೊಬೈಲ್ ನಂಬರ್ ಟು ಬಿ ಟ್ಯಾಕ್ ಟು ಎಪಿಕ್ ಕಾರ್ಡ್, ಯು ಕ್ಯಾನ್ ಡೂ ಇಟ್ ವಿತಿನ್ ಇಮಿಡಿಯೇಟ್ಲಿ ಇಟ್ಸ್ ಬಿ ಡನ್. ಸೊ ಅದರಿಂದ ಈಗ ಆನ್ಲೈನ್ ಸಬ್ಮಿಷನ್ ಫಾರ್ಮ್ಸ್ ಜಾಸ್ತಿ ಆಗ್ತಾಯಿದೆ. 1,68,000 ಮತದಾರರು ಆನ್ಲೈನಲ್ಲಿ ಅಪ್ಲೈ ಮಾಡಿರೋದೇ ಆನ್ಲೈನ್ ಪ್ರಾಸೆಸ್ ಈಸ್ ಗೋಯಿಂಗ್ ಸ್ಮೂತ್ ಎಂಬುದಕ್ಕೆ ಸಾಕ್ಷಿ ಆಗಿರ್ತದೆ. So if somebody wants to apply online, and especially I appeal to all the young voters of Karnataka who wants to submit Form 6, kindly submit Form 6. If you are... Pardon? No, the process, you see, 29/7 ತನಕ, the last date is 29/7. Many people may think, I think next week ಮಾಡೋಣ, in 2 ದಿನ ಬಿಟ್ಟು ಮಾಡೋಣ ಅಂತ think ಮಾಡಬಹುದಲ್ಲ. See, that's why the process is on till 29 July. The final numbers we'll come to know the final numbers, total numbers, only after 29th July. ಅದರಿಂದ ಅಲ್ಲಿ ತನಕ ಪ್ರಾಸೆಸ್ ನಡೀತಾ ಇದೆ. ಇವತ್ತೇ ನಾವು ತೀರ್ಮಾನ ಮಾಡಲಿಕ್ಕೂ ಆಗಲ್ಲ. ಈಗ ತಾವು ಕೇಳಿದ್ರು ಸರಿ ಇದೆ, ನಂಬರ್ ಕಡಿಮೆ ಇರಲ್ವಾ ಅಂತ. 4 ದಿವಸ ಹಿಂದೆ ನಂಬರ್ 40,000 ಇತ್ತಲ್ಲ, 4 ದಿವಸ ಹಿಂದೆ ನಂಬರ್ 40,000 ಇತ್ತಲ್ಲ. ಸೊ ಹಾಂ.